ವೀಕ್ಷಕರೇ, ಸ್ಪೀಡ್ ನ್ಯೂಸ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ. ನಾಳೆ ಅಂದರೆ ವರ್ಷದ ಮೊದಲ ಸೂರ್ಯಗ್ರಹಣವಾಗಿದ್ದು, ನಾಳೆ ಸೂರ್ಯಗ್ರಹಣದಿಂದ ಯಾವ ತೊಂದರೆ ಆಗುತ್ತೆ, ಯಾವ ರಾಶಿಯವರಿಗೆ ತೊಂದರೆ ಆಗುತ್ತೆ, ಯಾವ ರಾಶಿಯವರಿಗೆ ನಷ್ಟವಾಗುತ್ತೆ, ಮತ್ತು ಗರ್ಭಿಣಿ ಮಹಿಳೆಯರು ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಎಲ್ಲದರ ಬಗ್ಗೆ ಮಾಹಿತಿ ಕೊಡೋಕೆ ನಮ್ಮ ಜೊತೆಗೆ ಖ್ಯಾತ ಜ್ಯೋತಿಷರಾದ ಹಾಗೂ ವಾಸ್ತು ತಜ್ಞರಾದಂತಹ ಅರ್ಜುನ್ ರಾವ್ ಗುರುಜಿ ಅವರು ನಮ್ಮ ಜೊತೆಗಿದ್ದಾರೆ. ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಗುರುಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಳ್ಳೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ತಮಗೂ ತಮ್ಮ ವಾಹಿನಿಯಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿಯವರಿಗೂ ಹಾಗೂ ಇಡೀ ಕರುನಾಡಿನ ಜನತೆಗೂ ಸುಸ್ವಾಗತವನ್ನು ನಮ್ಮ ಸ್ಪೀಡ್ ವಾಯ್ಸ್ ಮುಖಾಂತರದಿಂದ, ಸ್ಪೀಡ್ ನ್ಯೂಸ್ ವಾಹಿನಿಯ ಮುಖಾಂತರದಿಂದ ತಮ್ಮೆಲ್ಲರಿಗೂ ಸುಸ್ವಾಗತವನ್ನು ಬಯಸ್ತೇನೆ. ಬಂಧುಗಳೇ, ಸೂರ್ಯಗ್ರಹಣ ಅಂತಕ್ಕಂಥದ್ದು ಈ ಮಾಘ ಮಾಸದಲ್ಲಿ ಫೆಬ್ರವರಿ 17ನೇ ತಾರೀಕು ಬರ್ತಕ್ಕಂಥ ಬುಧವಾರ ಸಂಭವಿಸಲಿರುವ ಈ ಸೂರ್ಯಗ್ರಹಣದ ಬಗ್ಗೆ ಮುಂಚಿತವಾಗಿ ಯಾವ ರೀತಿ ನೀವು ಎಚ್ಚರಿಕೆಯನ್ನು ವಹಿಸಬೇಕು, ಯಾವ ರೀತಿ ನೀವು ಆ ಕ್ರಮವನ್ನು ಅನುಸರಿಸಬೇಕು, ಕೆಲವರಿಗೆ ಅನುಷ್ಠಾನಗಳನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಒಂದೊಂದಾಗಿ ನಾವು ತಿಳಿಸ್ತಾ ಹೋಗ್ತೀವಿ ಈ ಕಾರ್ಯಕ್ರಮದಲ್ಲಿ. ಮೊದಲಿಗೆ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮನ ಪ್ರಾರ್ಥನೆ ಮಾಡುತ್ತಾ, ಮಲೆ ಮಾದೇಶ್ವರನ ಕೃಪಾ ಕಟಾಕ್ಷ ಸದಾ ಯಾವತ್ತೂ ನಿಮ್ಮ ಮೇಲಿರಲಿ. ಸೃಷ್ಟಿ ಸ್ಥಿತಿ ವಿನಾಶಿನಿ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ಶ್ರೀ ರೇಣುಕಾ ನಮೋಸ್ತುತೆ. ಹಾಗೆ ಮಲೆ ಮಾದೇಶ್ವರನ ಕೃಪಾ ಕಟಾಕ್ಷ ಸದಾ ಯಾವತ್ತೂ ನಿಮ್ಮ ಮೇಲಿರಲಿ. ಗುರುಜಿ, ಸೂರ್ಯಗ್ರಹಣ ವರ್ಷದ ಮೊದಲ ಸೂರ್ಯಗ್ರಹಣ ಇದಾಗಿದ್ದು, ಇದಕ್ಕೆ ಕಂಕಣ ಗ್ರಹಣ ಅಂತಲೂ ಕೂಡ ಕರೀತಾರೆ. ವರ್ಷದ ಮೊದಲ ಗ್ರಹಣ ಅಂದಮೇಲೆ ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಮುಗಿಯುತ್ತೆ ಈ ಸೂರ್ಯಗ್ರಹಣ? ಖಂಡಿತ ಗುಮ್ಮ, ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಪ್ರಶ್ನೆ ಮಗಳೇ. ಯಾಕಂದರೆ ಕೆಲವು ವಾಹಿನಿಗಳಲ್ಲಿ ಸೂರ್ಯಗ್ರಹಣ ಇಲ್ಲ, ನಮ್ಮ ಭಾರತ ಖಂಡದಲ್ಲಿ ಗೋಚರ ಆಗಲ್ಲ, ನಾವೇನು ಅನುಸರಿಸಬೇಕಾಗಿಲ್ಲ ಅಂತ ಹೇಳ್ತಕ್ಕಂಥದ್ದು ಕೆಲವು ವಾಹಿನಿಗಳಲ್ಲಿ ನಾನು ತಿಳಿದ ಮಟ್ಟಿಗೆ ಸ್ವಾಮೀಜಿಗಳಾಗಲಿ ಬೇರೆಯವರಾಗಲಿ ತಿಳಿಸಿರ್ತಕ್ಕಂಥದ್ದು. ಯಾಕಂದರೆ ನಾವು ಒಂದು ವಸುದೈವ ಕುಟುಂಬ ಇದ್ದಂಗೆ. ನಮ್ಮ ಭರತಖಂಡ ಅಂದರೆ ಇಡೀ ವಿಶ್ವದಾದ್ಯಂತ ನಮ್ಮ ಭರತಖಂಡನೂ ಒಂದು ಸೂರ್ಯಗ್ರಹಣ ಅಂತಕ್ಕಂಥದ್ದು ಇಡೀ ಪ್ರಪಂಚದಾದ್ಯಂತ ಬೀಳ್ತಕ್ಕಂಥ ರಶ್ಮಿ ಕಿರಣಗಳು. ಅಂಥ ಸೂರ್ಯನಿಗೆ ಕೇತುಗ್ರಸ್ತ ಸೂರ್ಯಗ್ರಹಣ ಹಿಡಿದಿರೋದ್ರಿಂದ ಕೇತು, ಈ ರಾಹು ಕೇತುಗಳು ಛಾಯಾಗ್ರಹಗಳು. ಇವು ಬಂದು ಆದಿತ್ಯಾದಿ ನವಗ್ರಹಗಳಿಗೆ ಯಾರಿಗೂ ಬಿಡಲ್ಲ, ಅವರು ಬಾಧಿಸ್ತಕ್ಕಂಥದ್ದು. ತ್ರಿಮೂರ್ತಿಗಳನ್ನೇ ಬಿಟ್ಟಿಲ್ಲ ಅಂತಕ್ಕಂಥವ್ರು ರಾಹು ಕೇತುಗಳು. ಇವರು ದ್ವಿತೀಯ ಮಕ್ಕಳಾಗಿರ್ತಕ್ಕಂಥವ್ರು, ಇವರೆಲ್ಲರೂ ರಾಕ್ಷಸರಾಗಿರ್ತಕ್ಕಂಥವ್ರು. ಹಾಗಾಗಿ ದೇವತೆಗಳಿಗೆ ಬಿಟ್ಟಿಲ್ಲ ಇವರು. ಈ ಸೂರ್ಯಚಂದ್ರಗಳು ಯಾವ ಲೆಕ್ಕ ಅಂತ ಅವ್ರಿಗೆ. ಹಾಗಾಗಿ ಇಡೀ ಯಾವುದೇ ದೇಶದಲ್ಲಿ ಯಾವುದೇ ಇದರಲ್ಲಾಗಲಿ ಸೂರ್ಯಗ್ರಹಣ ಕಾಣಿಸ್ಕೊಂಡಾಗ ನಮ್ಮ ಭರತಖಂಡನೂ ಕೂಡ ಅದರಲ್ಲಿ ಮಿತ್ರತ್ವ ಇದೆಯಲ್ವಾ, ಅಂದರೆ ಒಂದು ಸೋದರ ಭಾವತ್ವ ಇಲ್ವಾ. ಈಗ ಒಂದು ಮನೆ ಅಂದಾದಮೇಲೆ ಕಿಚನ್ನಲ್ಲಿ ಸೀದೋಗಿರೋ ವಾಸನೆ ಬರ್ತಾಯಿದ್ರೆ, ಸ್ಮೆಲ್ ಬರ್ತಾಯಿದ್ರೆ ಹಾಲ್ಗೂ ಬರುತ್ತೆ ತಾನೆ, ರೂಮ್ಗೂ ಬರುತ್ತೆ ತಾನೆ. ನೋಡಪ್ಪ ಹಾಲು ಸುಟ್ಟೋಗ್ತಾ ಇದೆ ಅಂತ ಹೇಳ್ತಿರೋ ತಾನೆ ಮನೆಗಳಲ್ಲಿ ವಾಸ್ತು ಪ್ರಕಾರವಾಗಿ ನೋಡಿದಾಗ. ಹಾಗೆ ಇಡೀ ಪ್ರಪಂಚದಾದ್ಯಂತ ಎಲ್ಲೇ ಸೂರ್ಯಗ್ರಹಣ ಆಗಲಿ ಚಂದ್ರಗ್ರಹಣ ಆಗಲಿ ಖಂಡಿತಗೂ ನಮ್ಮ ಭರತಖಂಡದ ಮೇಲೂ ಅದನ್ನು ಅನ್ವಯಿಸುತ್ತೆ. ನಾವು ಅದನ್ನು ಪರಿಪಾಲನೆ ಮಾಡ್ಕೊಂಡು ಬರಬೇಕಾಗುತ್ತೆ. ಮುಂಜಾಗೃತವಾಗಿ ನಾವು ಕ್ರಮಗಳನ್ನು ತಗೊಳ್ಬೇಕಾಗ್ತದೆ. ಇದು ಯಾವಾಗ ಸಂಭವಿಸ್ತದೆ ಅಂತ ನಮ್ಮ ಮಗಳು ಕೇಳ್ತಕ್ಕಂಥ ಒಂದು ಪ್ರಶ್ನೆಗೆ, ಬುಧವಾರ ಸಾಯಂಕಾಲ ಅಂದರೆ ಫೆಬ್ರವರಿ 17ನೇ ತಾರೀಕು ಸಾಯಂಕಾಲ 5:37 ಗೋಚರ ಆಗ್ತಕ್ಕಂಥದ್ದು ಸ್ಪರ್ಶಕಾಲ. ಮಧ್ಯಕಾಲ ಬಂದು 6:47, ಮೋಕ್ಷಕಾಲ ಬಂದು 7:47 ಆಗ್ತಕ್ಕಂಥದ್ದು ಮೋಕ್ಷಕಾಲ. ಈ ಮೂರೂ ಕಾಲಗಳ ಆಯಾಮದಲ್ಲಿ ನಾವು ಕೆಲವರು ಶಕ್ತರಿರ್ತಕ್ಕಂಥವ್ರು ಸಂಧ್ಯಾ ವಂದನೆಗಳನ್ನು ಅಂದರೆ ಸ್ನಾನಗಳನ್ನು ಮಾಡ್ತಕ್ಕಂಥದ್ದು, ಸೂರ್ಯನಿಗೆ ಅರ್ಘ್ಯೆಯನ್ನು ಕೊಡ್ತಕ್ಕಂಥದ್ದು, ಜಪ ತಪಗಳಲ್ಲಿ ಮಗ್ನರಾಗಿರ್ತಕ್ಕಂಥದ್ದು ಮಾಡಿದ್ರೆ, ಅನುಷ್ಠಾನಗಳನ್ನು ಯಾರ್ಯಾರು ತಂತ್ರ ವಿದ್ಯೆಗಳಿರ್ತಾರೆ, ಮಠ ಮರ್ಯಾದೆ ಯಾರ್ಯಾರು ಮಾಡ್ತಾಯಿದ್ರೆ, ಯಾರ್ಯಾರು ತಂತ್ರ ವಿದ್ಯೆಗಳನ್ನು ಕಲ್ತಿರ್ತಕ್ಕಂಥವ್ರು, ಅಥವರ್ಣ ವೇದಗಳನ್ನು ಅವರು ಉಪಾಸನೆ ಮಾಡ್ತಕ್ಕಂಥವ್ರಾಗಿದ್ದರೆ ಖಂಡಿತ ಇದು ಒಳ್ಳೆಯ ಪರ್ವಕಾಲ. ಇದು ಯಾರ್ಯಾರು ಅದನ್ನು ಯುಟಿಲೈಸ್ ಮಾಡ್ಕೊಳ್ತಕ್ಕಂಥದ್ದು ಅಂದರೆ ಉಪಯೋಗಿಸ್ಕೊಳ್ತಕ್ಕಂಥದ್ದು ನಿಮಗೆ ಬಿಟ್ಟಿದ್ದು. ಕೆಲವರು ನದಿ ತೀರಗಳಲ್ಲಿ ಜಪತಪಗಳನ್ನು ಮಾಡ್ತಾರೆ, ಕೆಲವರು ಹಳ್ಳದಲ್ಲಿ ಕುಂತ್ಕೊಂಡು 3 ಕಡೆ ಸೇರಿರ್ತಕ್ಕಂಥ ಹಳ್ಳದಲ್ಲಿ ಕೂತ್ಕೊಂಡು ಜಪವನ್ನು ಮಾಡ್ತಾರೆ, ಕೆಲವರು ದೇವರ ಮುಂದೆ ಧ್ಯಾನ ವಂದನೆಗಳನ್ನೆಲ್ಲ ಮಾಡ್ತಾರೆ,
ಕೆಲವರು ಎಲ್ಲೂ ಇಲ್ದಿರೋ ನಿರ್ಜನ ಪ್ರದೇಶದಲ್ಲಿ ಒಂದು ಕಂಬಳಿ ಹಾಕಿ ದರ್ಬೆ ಮೇಲೆ ಕೂತ್ಕೊಂಡು ಅಲ್ಲಿ ಜಪತಪಗಳನ್ನು ಗಾಯತ್ರಿ ಮಂತ್ರವನ್ನು ಮಾಡ್ತಕ್ಕಂಥದ್ದು, ಸೂರ್ಯ ಮಂತ್ರಗಳನ್ನು ಜಪ ಮಾಡ್ತಕ್ಕಂಥದ್ದು, ಆದಿತ್ಯಾದಿ ನವಗ್ರಹಗಳ ಮಂತ್ರ ಜಪತಪಗಳನ್ನು ಮಾಡ್ತಕ್ಕಂಥದ್ದು, ಕುಲದೇವರುಗಳಿಗೆ ಧ್ಯಾನ ಮಾಡ್ತಕ್ಕಂಥದ್ದು, ಇದನ್ನೆಲ್ಲ ಮಾಡ್ತಕ್ಕಂಥದ್ದು ಈ ಸೂರ್ಯಗ್ರಹಣದಲ್ಲಿ ಉಪಯುಕ್ತವಾಗಿರ್ತಕ್ಕಂಥದ್ದು. ಯಾರ್ಯಾರು ದೇವಾಲಯಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾರೋ ಅವ್ರಿಗೆಲ್ಲ ಮುಂಬರುವ ದಿನಗಳಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು. ಯಾಕೆ ಅಂತಂದರೆ ಇಡೀ ಲೋಕಕ್ಕೆ ಶಕ್ತಿಯನ್ನು ತುಂಬತಕ್ಕಂಥವನೇ ಸೂರ್ಯಗ್ರಹ. ಕೆಲವು ಮಂತ್ರಗಳಲ್ಲಿ ಹೇಳ್ತಾರಲ್ಲ ನಾವು, ಜಪಾ ಕುಸುಮ ಸಂಕಾಶಂ ಕಾಶಪೇ ಮಹಾದ್ಯುತಿಂ ತಮೋರಿನ್ ಸರ್ಪ ಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ ಓಂ ನಮೋ ಭಾಸ್ಕರಾಜಾಯ ವಿದ್ಮಹೆ ಸಹಸ್ರಲಕ್ಷ್ಮೀಶ್ಯ ಧಿಮಿಹಿ ತನ್ನೋ ಸೂರ್ಯ ಪ್ರಚೋದಯಾತು. ಆ ಸೂರ್ಯನಿಗೆ ಇಡೀ ವಿಶ್ವಕ್ಕೆ ಬೆಳಕನ್ನು ಕೊಡ್ತಕ್ಕಂಥವನು, ಚೈತನ್ಯ ತುಂಬತಕ್ಕಂಥವನು, ಶಕ್ತಿ ತುಂಬತಕ್ಕಂಥ ಆ ಸೂರ್ಯದೇವನಿಗೆ ಕೇತುಗ್ರಸ್ತ ಸೂರ್ಯಗ್ರಹಣ ಆಗಿರೋದ್ರಿಂದ ನಾವು ಮಾನವರಾಗಿರ್ತಕ್ಕಂಥವ್ರು ಏನೇನು ಮಾಡಬೇಕು ಹೇಳಿ, ಆ ಸಮಯದಲ್ಲಿ ನಾವು ಎಚ್ಚರಿಕೆಯನ್ನು ವಹಿಸಬೇಕು. ಆ ಗ್ರಹಣ ಕಾಲದ ಮುಂದಿನ ಭಾಗದಲ್ಲಿ ಅಂದರೆ ಒಂದು 4 ಗಂಟೆ 5 ಗಂಟೆ ಮುಂಚಿತವಾಗಿ ನಾವು ಜಾಗೃತಿ ಅವಸ್ಥೆಯಲ್ಲಿರ್ತಕ್ಕಂಥದ್ದು, ಉಪವಾಸಗಳನ್ನು ಮಾಡ್ತಕ್ಕಂಥದ್ದು, ಯಾವುದೇ ಪದಾರ್ಥಗಳನ್ನು ಸಾತ್ವಿಕ ಆಹಾರವನ್ನು ಬಳಸ್ತಕ್ಕಂಥದ್ದು, ಅನ್ನಗಳನ್ನು ಬಳಸಬಾರ್ದು ತಿನ್ನೋಕ್ಕೆ. ಮುಗಿದ ನಂತರ 4 ಗಂಟೆ ಮೇಲೂ ಕೂಡ ನೀವು ಉಪಹಾರಗಳನ್ನು ಸಾತ್ವಿಕ ಆಹಾರಗಳನ್ನೇ ಸಂಧ್ಯಾ ವಂದನೆಗಳನ್ನು ಮಾಡಿ ಆನಂತರ ಉಪಹಾರಗಳನ್ನು ಮಾಡ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದು. ಗುರುಜಿ, ಇನ್ನೊಂದು, ಇದು ಭಾರತದಲ್ಲಿ ಈ ಒಂದು ಸೂರ್ಯಗ್ರಹಣ ಗೋಚರಿಸ್ತಾ ಇದೆ, ಯಾವ ರೀತಿಯಾಗಿ ಗೋಚರಿಸುತ್ತೆ ಅನ್ನೋದು? ಖಂಡಿತವಾಗೂ ಕೆಲವೊಂದು ನೋಡಿ, ನಾನು ಹೇಳ್ದಂಗೆ ಕೆಲವು ಪಂಚಾಂಗದಲ್ಲೂ ಕೂಡ ಒಂಟಿಕೊಪ್ಪಲು ಪಂಚಾಂಗ ಆಗಲಿ, ಬಸವೇಶ್ವರ ಪಂಚಾಂಗ ಆಗಲಿ, ನಮ್ಮ ಉಡುಪಿ ಭಾಗದಲ್ಲಿರ್ತಕ್ಕಂಥ ಒಂದು ಪಂಚಾಂಗದಲ್ಲೇ ಕೂಡ ಗ್ರಹಣ ಗೋಚರ ಇಲ್ಲ ಅಂತಕ್ಕಂಥದ್ದು ಹೇಳುತ್ತೆ. ಆದರೆ ನಾವು ಮೊದಲನೇದಾಗಿ ಹೇಳ್ದಂಗೆ ವಸುದೈವ ಕುಟುಂಬ ನಮ್ಮದು. ಅಂದರೆ ಇಡೀ ಪ್ರಪಂಚನೇ ನಮ್ಮ ಅಣ್ಣ ತಮ್ಮದಿರಿದ್ದಂಗೆ, ನಾವೆಲ್ಲ ಒಂದು ಸಹೋದರತ್ವ ಭಾವದಿಂದ ಇರತಕ್ಕಂಥವ್ರು. ಯಾವುದೇ ದೇಶದಲ್ಲಿ ಏನೇ ಆದರೂ ಕೂಡ ನಾವು ಸ್ಪಂದಿಸ್ತಕ್ಕಂಥದ್ದು. ಅದು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಯಾವುದೇ ನೋಡಿ, ಶ್ರೀಲಂಕಾಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆದರೂ ಅಲ್ಲೂ ಕೂಡ ಸಹಾಯ ಮಾಡಿದ್ದಾರೆ. ಯಾವುದಾದ್ರು ಒಂದು, ಈಗ ಅಫ್ಘಾನಿಸ್ತಾನದಲ್ಲಾಗಲಿ ಮತ್ತೊಂದಕ್ಕಾಗಲಿ ಯಾವುದಕ್ಕಾಗಲಿ, ಅದು ಇರಾನ್ ಆಗಿರ್ಬೋದು, ಇರಾಕ್ ಆಗಿರ್ಬೋದು, ಇಸ್ರೇಲ್ ಆಗಿರ್ಬೋದು, ಅಲ್ಲಿ ಸಹಾಯ ಮಾಡ್ತಕ್ಕಂಥದ್ದು ಮುಂಚೂಣಿಯಲ್ಲಿ ಇರ್ತಕ್ಕಂಥದ್ದು. ರಷ್ಯಾ ನೋಡಿ, ಅಣ್ಣ ತಮ್ಮ ಅಂತಲೇ ತಿಳ್ಕೊಂಡಿದ್ದಾರೆ ರಷ್ಯಾ ದೇಶಕ್ಕೆ ನಮ್ಮ ಇಂಡಿಯಾದವರು. ಅದರಲ್ಲಿ ಪ್ರಧಾನಮಂತ್ರಿಗಳು ಇಬ್ಬರೂ, ಪುಟಿನ್ ಅವರು ಪ್ರಧಾನಮಂತ್ರಿಗಳು, ಎಷ್ಟು ಅಣ್ಣ ಸಹೋದರ ಭ್ರಾತೃತ್ವ ಇದೆ. ಹಂಗಾಗಿ ರಾಜಕೀಯದಲ್ಲೇ ಇಷ್ಟೊಂದು ಇರಬೇಕಾದ್ರೆ ಇನ್ನು ಮನುಕುಲಕ್ಕೆ ಒಳ್ಳೆಯದನ್ನು ಮಾಡ್ತಕ್ಕಂಥ ಸೂರ್ಯಗ್ರಹಣ ಬಂದಿರತಕ್ಕಂಥದ್ದಕ್ಕೆ ನಾವು ನಮ್ಮ ದೇಶದಲ್ಲಿ ಆ ಒಂದು ಸನಾತನ ಧರ್ಮದಲ್ಲಿ ನಾವು ಆಚರಣೆ ಮಾಡ್ತಕ್ಕಂಥದ್ದು, ವಿಧಿವಿಧಾನಗಳನ್ನು ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದಲ್ವಾ. ಹಾಗಾಗಿ ನಾವು ಈ ಗೋಚರ ಆಗ್ತಕ್ಕಂಥದ್ದು ಎಲ್ಲಿ ಅಟ್ಲಾಂಟಿಕ್ ಸಾಗರದಲ್ಲಿ ಗೋಚರ ಆಗ್ತಕ್ಕಂಥದ್ದು 5 ಗಂಟೆ 47 ನಿಮಿಷಕ್ಕೆ ಇನ್ನೂ ನಾವು ಸೂರ್ಯ ಮುಳುಗಿರಲ್ಲ, 15 ನಿಮಿಷ ಛಾಯೆ ಇರ್ತಕ್ಕಂಥದ್ದು. ಅದು ಸ್ವಲ್ಪ ಮಟ್ಟಿಗೆ ಕಾಣಿಸ್ಕೊಳ್ತಕ್ಕಂಥದ್ದು. ಹಾಗಾಗಿ ದಯವಿಟ್ಟು ನಮ್ಮ ಭರತಖಂಡಕ್ಕೆ ಇರ್ತಕ್ಕಂಥದ್ದು ನೀವೆಲ್ಲ ಅದನ್ನು ಅನುಷ್ಠಾನಗಳನ್ನು ಮುಂದಿನ ಭಾಗಗಳಲ್ಲಿ ತಿಳಿಸ್ತಾ ಹೋಗ್ತೀವಿ. ನಾವು ನನ್ನ ಮಗಳು ಇಬ್ಬರೂ ತಿಳಿಸ್ತಾ ಹೋಗ್ತೀವಿ. ಆ ರೀತಿ ಅನುಷ್ಠಾನಗಳನ್ನು ಮಾಡ್ಕೊಳ್ಳಿ, ಖಂಡಿತವಾಗೂ ಒಳ್ಳೆಯದಾಗುತ್ತೆ ನಿಮಗೆ. ಗುರುಜಿ, ಇವಾಗ ಸೂರ್ಯಗ್ರಹಣ ಇದು ವರ್ಷದ ಮೊದಲ ಗ್ರಹಣ ಅಂದಮೇಲೆ ಗರ್ಭಿಣಿಯರು ಮತ್ತು ಬಾಣಂತಿಯರು ಇರ್ತಾರಲ್ವ, ಅವರಿಗೆ ಇದ್ರ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಈ ಸೂರ್ಯಗ್ರಹಣ? ಖಂಡಿತಮ್ಮ, ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಪ್ರಶ್ನೆ ಕೇಳಿದೆ ಮಗಳೇ. ಹೆಣ್ಣು ಮಕ್ಕಳಲ್ಲಿ ಗರ್ಭ ಒಂದು ಧರಿಸಿರ್ತಕ್ಕಂಥದ್ದಕ್ಕೆ ಅಲ್ಲಿ ಭ್ರೂಣ ಇರ್ತಕ್ಕಂಥದ್ದು, ಅಂಡಾಣುಗಳಲ್ಲಿ ಇರ್ತಕ್ಕಂಥ ಭ್ರೂಣ ಆ ಶಿಶುಗೆ ಈ ಗ್ರಹಣಗಳ ಒಂದು ಛಾಯೆಯನ್ನು ಬಿದ್ದಾಗ ಅಲ್ಲಿ ಕೈ ಸೊಟ್ಟಗಾಗ್ತಕ್ಕಂಥದ್ದು, ಕಾಲು ಒಂದು ರೀತಿ ತಿರುಗುವಂಥದ್ದು, ಕೈ ತಿರುಗುವಂಥದ್ದು, ಸ್ಟ್ರೋಕ್ ಬರ್ತಕ್ಕಂಥದ್ದು, ಮಕ್ಕಳು ವಿಚಿತ್ರವಾಗಿ ಹುಡ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಹಾಗಾಗಿ ಮಧ್ಯಾಹ್ನ 12 ಗಂಟೆ ಮೇಲೇ ನೀವು ಮನೆಯಿಂದ ಹೊರಗಡೆ ಬರದೇ ಇರೋಕ್ಕೆ ಪ್ರಯತ್ನ ಪಡಿ. ಗರ್ಭಸ್ತ್ರೀಯಲ್ಲಿರ್ತಕ್ಕಂಥ ಗರ್ಭಿಣಿಯರು ಮಾತ್ರ, ಹಾಗೆ ಬಾಣಂತಿಯರು ಕೂಡ ಅಷ್ಟೇ, ನೀವು ಒಂದು ರೂಮಲ್ಲಿ ಬಾಗಿಲಾಕೊಂಡು ನೀವು ರೂಮಲ್ಲಿ ಇರ್ತಕ್ಕಂಥದ್ದು ತುಂಬ ಒಳ್ಳೆಯದು. ಯಾಕಂದರೆ ಆ ಗ್ರಹಣದ ಛಾಯೆ ನಿಮ್ಮ ದೇಹದ ಮೇಲೆ, ಮಗು ಮೇಲೆ ಆ ಪರಿಣಾಮವನ್ನು ಬೀಳದೇ ಇದ್ದಂಗೆ ನೋಡ್ಕೊಳ್ತಕ್ಕಂಥದ್ದು ತುಂಬ ಸೂಕ್ತವಾಗಿರ್ತಕ್ಕಂಥದ್ದು. ಕ್ಲೀನಾಗಿ ಬಟ್ಟೆ ಎಲ್ಲ ಹಾಕ್ಕೊಂಡು, ಕ್ಲೀನಾಗಿ ಕಿವಿಯೆಲ್ಲ ಮುಚ್ಕೊಂಡು, ಕಬ್ಬಿಣದ ರಿಂಗುಗಳನ್ನು ನೀವು ಇಲ್ಲ ತಾಮ್ರದ ರಿಂಗುಗಳನ್ನು ಹೆಬ್ಬೆರಳಿಗೆ ಹಾಕ್ಕೊಳ್ತಕ್ಕಂಥದ್ದು, ಕೈಗೆ ಹೆಬ್ಬೆಟ್ಟಿನ ಬೆರಳಿಗೆ ಸುತ್ತಕೊಳ್ತಕ್ಕಂಥದ್ದು ತುಂಬ ಒಳ್ಳೆಯದು. ಯಾಕೆಂದರೆ ಆ ಗ್ರಹಣದ ಛಾಯೆ ಒಳಗಡೆ ಕಬ್ಬಿಣ ಮತ್ತು ತಾಮ್ರ ಇರ್ತಕ್ಕಂಥದ್ದು ಅಷ್ಟು ನಿಮಗೆ ಒಂದು ಶಕ್ತಿ ಎನರ್ಜಿ ಕೊಡ್ತಕ್ಕಂಥದ್ದು. ಹಾಗಾಗಿ ಆ ಒಂದು ಪದಾರ್ಥಗಳನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು. ಈ ಮಧ್ಯಾಹ್ನ ಊಟದ ಸಮಯದಲ್ಲಿ ನೀವು ಉಪಹಾರಗಳನ್ನು ಮುಂಚಿತವಾಗಿ ತಗೊಳ್ತಕ್ಕಂಥದ್ದು, ಆನಂತರ ಉಪಯೋಗಿಸ್ಬೇಡಿ.
ದ್ರವ ರೂಪದಲ್ಲಾಗಿದ್ದರೂ ಕೂಡ ಗ್ರಹಣ ಸಮಯದಲ್ಲಿ ತಗೊಳ್ತಕ್ಕಂಥದ್ದು ಸೂಕ್ತವಲ್ಲ. ಅದಕ್ಕೆ ಮುಂಜಾಗ್ರತಾ ಕ್ರಮವಾಗಿ 12 ಗಂಟೆ ಮುಂಚಿತವಾಗಿಯೇ ನೀವು ಉಪಹಾರಗಳನ್ನು ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಆ ನಂತರ ಒಂದು 9:30 10 ಗಂಟೆ ಮೇಲೆ ಸ್ನಾನಗಳನ್ನೆಲ್ಲ ಮಡಿ ಮೇಲ್ಗೆಯಿಂದ ಸ್ನಾನಗಳೆಲ್ಲ ಮಾಡಿ ತೊಳ್ಕೊಂಡು ಎಲ್ಲ ಇದು ಮಾಡಿಕೊಂಡು ಆನಂತರ ನೀವು ಹೊಸದಾಗಿ ಬೇಯಿಸಿರ್ತಕ್ಕಂಥ ಯಾವುದೇ ಪದಾರ್ಥನ ಉಪಯೋಗಿಸ್ತಕ್ಕಂಥದ್ದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಸೂರ್ಯಗ್ರಹಣದಿಂದ ಇವಾಗ ವಯೋವೃದ್ಧರು ಇರ್ತಾರೆ, ಚಿಕ್ಕ ಮಕ್ಕಳು ಇರ್ತಾರೆ, ಅವರಿಗೂ ಕೂಡ ಅನ್ವಯಿಸುತ್ತಾ ಈ ಸೂರ್ಯಗ್ರಹಣ? ಖಂಡಿತವಾಗೂ ನೋಡಿ, ಇಲ್ಲಿ ಮಕ್ಕಳು ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಬೆಡ್ ರಿಟರ್ನ್ ಆಗಿರ್ತಕ್ಕಂಥವ್ರೇ ಆಗಲಿ ಯಾರೇ ಆಗಿರಲು ಕೂಡ ಇದು ಅನ್ವಯಿಸುತ್ತೆ. ಹಾಗಾಗಿ ಕೆಲವ್ರು ಏನು ಮಾಡ್ತಾರೆ ಅಂದರೆ, ಗುರುಗಳೇ ಸೂರ್ಯಗ್ರಹಣ ಇರ್ಬೇಕಾದ್ರೆ ನಾವು ಕೆಲಸ ಮಾಡೋಂಗಿಲ್ವಾ, ನಾವು ಓಡಾಡೋಂಗಿಲ್ವಾ? ಓಡಾಡಬೇಕಾಗುತ್ತೆ. ಖಂಡಿತ ಓಡಾಡಬೇಡ ಅಂತ ಹೇಳ್ತಾ ಇಲ್ಲ. ಆದರೆ ಆ ಛಾಯಾಗ್ರಹಣದಲ್ಲಿ ಆ ಗ್ರಹಣ ಬೀಳೋ ಸಮಯದಲ್ಲಿ ದೂರ ಪ್ರಯಾಣ ನಿಷಿದ್ಧ ಅಂತ ಹೇಳುತ್ತೆ. ಯಾಕಂದರೆ ವೇರಿಯೇಷನ್ ಆಗ್ತದೆ ಭೂಮಿ ಮೇಲೆ ಗ್ರಹಣವನ್ನು ಸಂಭವಿಸಿದಾಗ. ಇವಾಗ ಉದಾಹರಣೆ ತಗೊಳ್ಳಿ, ಚಂದ್ರಗ್ರಹಣ ಸಂಭವಿಸಿದಾಗ ಆ ಸಮುದ್ರದ ಅಲೆಗಳೇ ಚೇಂಜ್ ಆಗ್ತಾ ಹೋಗ್ತಾ ಇರ್ತದೆ. ಅಂದರೆ ಅಬ್ಬರದ ಅಲೆಗಳು ಎದ್ದೇಳ್ತಕ್ಕಂಥದ್ದು ಗ್ರಹಣ ಕಾಲದಲ್ಲಿ ಭೂಮಿಯ ವೇರಿಯೇಷನ್ ಆಗ್ತಕ್ಕಂಥದ್ದು. ಯಾಕಂದರೆ ಒಂದೇ ಗ್ರಹದಲ್ಲಿ ಇವಾಗ ಸೂರ್ಯನಿಗೆ ಅಡ್ಡಲಾಗಿ ಬಂದಿರತಕ್ಕಂಥದ್ದು ಚಂದ್ರಗ್ರಹಣ ಸುತ್ತುತ್ತಾನೆ ಇರ್ತದೆ. ಭೂಮಿಗೂ ಮಧ್ಯೆ ಚಂದ್ರನಿಗೂ ಮಧ್ಯೆ ಬರ್ತಕ್ಕಂಥದ್ದೇ ಇವೆಲ್ಲನೂ ಕೂಡ ಗ್ರಹಣ ಛಾಯೆ. ಹಾಗಾಗಿ ಭೂಮಿ ಮೇಲೆ ಅಷ್ಟು ಪರಿಣಾಮ ಬೀರ್ತಕ್ಕಂಥದ್ದು ಜಾಸ್ತಿ. ಕೆಲವು ರಾಶಿ ನಕ್ಷತ್ರಗಳಲ್ಲೂ ಕೂಡ ಕೆಡಕಾಗ್ತಕ್ಕಂಥದ್ದು ಎಷ್ಟು ಪ್ರಭಾವ ಬೀರ್ತಾ ಇದೆ ಅಂತಂದರೆ, ಈ ಸೂರ್ಯಗ್ರಹಣದಿಂದ ಮನುಕುಲಕ್ಕೆ ಒಳ್ಳೆಯದಂತೂ ಇಲ್ಲ, ಕೆಟ್ಟದಂತ ಆಗ್ತಕ್ಕಂಥ ಮುನ್ಸೂಚನೆಗಳು ತೋರಿಸ್ತಾ ಇರ್ತಕ್ಕಂಥದ್ದು. ಇದು ವರ್ಷದ ಮೊದಲ ಒಂದು ಸೂರ್ಯಗ್ರಹಣ ಆದಮೇಲೆ ಇದು ಒಂದು ದೇಶಕ್ಕಾಗಲಿ ಒಂದು ಜಗತ್ತಿಗೆ ಆಗಲಿ ಏನಾದರೂ ಸಂಕಷ್ಟ ತರುವಂಥದ್ದು ಖಂಡಿತವಾಗೂ ಇದೆ. ಯಾಕಂದರೆ ಈ ಸೂರ್ಯಗ್ರಹಣದಲ್ಲಿ ಕೇತುಗ್ರಸ್ತ ಸೂರ್ಯಗ್ರಹಣ ಬಂದಿರೋದ್ರಿಂದ ಕೆಲವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂತಂದರೆ, ಭೂಪಟದಲ್ಲಿ ಒಂದು ಕಂಟ್ರಿನೇ ಒಂದು ದೇಶನೇ ಇರಲ್ಲ ಅಂತ ಹೇಳುತ್ತೆ. ಅದು ಭೂಕಂಪದಿಂದನಾದರೂ ಆಗ್ಬೋದು, ಸುನಾಮಿಗಳೇ ಆಗ್ಬೋದು, ಇಲ್ಲ ಯುದ್ಧದ ಕಾರ್ಮೋಡಗಳೇ ಕವಿತ್ಕೊಂಡು ಹೋಗ್ತಕ್ಕಂಥದ್ದು. ಒಂದು ಭೂಪಟದಲ್ಲಿ ಒಂದು ಕಂಟ್ರಿನೇ ಇರಲ್ಲ, ಒಂದು ದೇಶನೇ ಇರಲ್ಲ ಅಂತಕ್ಕಂಥದ್ದು ಹೇಳುತ್ತೆ. ಕೆಲವು ದೇವಾಲಯಗಳನ್ನು ಬಾಗಿಲು ಮುಚ್ಚಬೇಕಾಗುತ್ತೆ ಒಂದು ವಾರಗಟ್ಟಲೆ. ಆ ರೀತಿ ಒಂದು ಪ್ರಕೃತಿ ವಿಕೋಪ ನಡೀತಕ್ಕಂಥದ್ದು ಈ ಸೂರ್ಯಗ್ರಹಣದಲ್ಲಿ ಛಾಯೆಯಿಂದ ಗೊತ್ತಾಗುತ್ತೆ. ಅಷ್ಟು ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಷ್ಟು ತುಂಬ ತಿಳ್ಕೊಳ್ತಕ್ಕಂಥದ್ದು ಜಾಸ್ತಿ ಇದೆ. ಯಾಕಂದರೆ ಕೆಲವೊಂದು ಹಿನ್ನೆಲೆ ಇದೆ ಆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ನಮ್ಮ ಸನಾತನ ಧರ್ಮದಲ್ಲಿ ಆ ಒಂದು ಹಿನ್ನೆಲೆ ಇರ್ತಕ್ಕಂಥದ್ದು. ಯಾವುದೇ ಒಂದು ನಡಿಬೇಕಾದ್ರೂ ಕೂಡ ಒಂದು ರಾಶಿಯಲ್ಲಿ ಯಾವ್ಯಾವ ಫಲಗಳನ್ನು ಕೊಡ್ತಕ್ಕಂಥದ್ದು, ಏನೇನೋ ಅನುಭವಗಳನ್ನು ಆಗ್ತಕ್ಕಂಥದ್ದು ಈ ಸೂರ್ಯಗ್ರಹಣದಲ್ಲಿ ಇರ್ತಕ್ಕಂಥದ್ದು. ಹಾಗೆ ಸಮುದ್ರ ತೀರದಲ್ಲಿರ್ತಕ್ಕಂಥ ಯಾವುದೋ ಒಂದು ಎಲ್ಲರೂ ಕೂಡ ಸ್ವಲ್ಪ ಜಾಗೃತಿಯಾಗಿರ್ತಕ್ಕಂಥದ್ದು ಆಗುತ್ತೆ. ಯಾಕಂದರೆ ಸುನಾಮಿಗಳು ಎದ್ದೇಳ್ತಕ್ಕಂಥದ್ದು, ವಿಪರೀತ ಮಳೆ, ಆರ್ಭಟಗಳ ಜಲಗಂಡಾಂತರ ಆಗ್ತಕ್ಕಂಥದ್ದು ಜಾಸ್ತಿ ಈ ವರ್ಷದಲ್ಲಿ ಕೆಲವು ವಿಪರೀತವಾಗಿರ್ತಕ್ಕಂಥ ಒಂದು ಅನಾರೋಗ್ಯ ಕಾಡ್ತಕ್ಕಂಥದ್ದು ಜಾಸ್ತಿ ಆಗ್ತಕ್ಕಂಥದ್ದು.